ಅಧಿವೇಶನ ಪ್ರಾರಂಭದ ಮೊದಲ ದಿನವೇ ಪ್ರತಿಭಟನೆ. ಇಂದು ಹಾಸನದ ಜಿಲ್ಲಾ ರೈತ ಸಂಘದಿಂದ ಪ್ರೊಟೆಸ್ಟ್. ರಸಗೊಬ್ಬರ ದರ ಮತ್ತು ಬಗರ್ ಹುಕುಂ ಭೂಮಿ ಆದೇಶ. ರೈತರಿಗೆ ಸರ್ಕಾರ ಭೂಮಿ ನೀಡುವಂತೆ ಕೂಡ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಒಟ್ಟಿನಲ್ಲಿ ಏನೆಲ್ಲ ವಿಚಾರಗಳನ್ನ ತರಬೇಕು ಈ ಸಮಯದಲ್ಲಿ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅಧಿವೇಶನದ ಮೊದಲ ದಿನವೇ ಪ್ರತಿಭಟನೆಗೆ ಸಿದ್ಧವಾಗಿದ್ದಾರೆ. ಹಾಸನದ ಜಿಲ್ಲಾ ರೈತ ಸಂಘದಿಂದ ಪ್ರೊಟೆಸ್ಟ್ ಕೂಡ ಇದೆ. ರಸಗೊಬ್ಬರ ದರ ಮತ್ತು ಬಗರ್ ಹುಕುಂ ಭೂಮಿ ಆದೇಶ. ರೈತರಿಗೆ ಸರ್ಕಾರಿ ಭೂಮಿ ನೀಡುವಂತೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಮೊದಲ ದಿನವೇ ಪ್ರೊಟೆಸ್ಟ್ ಮಾಡ್ತಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ವಿಚಾರಗಳನ್ನು ಕೂಡ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಹಾಸನ ಜಿಲ್ಲೆಯಿಂದ ಎಲ್ಲರೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅಧಿವೇಶನದ ಪ್ರಾರಂಭದ ಮೊದಲ ದಿನವೇ ಪ್ರತಿಭಟನೆಗೆ ಸಿದ್ಧರಾಗಿದ್ದಾರೆ. ಇಂದು ಹಾಸನದ ಜಿಲ್ಲಾ ರೈತ ಸಂಘದಿಂದ ಪ್ರೊಟೆಸ್ಟ್ ಕೂಡ ಇದೆ. ರಸಗೊಬ್ಬರದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಮತ್ತೆ ಬಗರ್ ಹುಕುಂ ಭೂಮಿಯ ಆದೇಶ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ರೈತರಿಗೆ ಸರ್ಕಾರಿ ಭೂಮಿ ನೀಡುವಂತೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಪ್ರೊಟೆಸ್ಟ್ ಅನ್ನ ಶುರು ಮಾಡಿಕೊಂಡಿದ್ದಾರೆ. ಮೊದಲ ದಿನವೇ ಹೆಚ್ಚುವರಿ ಪೊಲೀಸನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆ ಕೂಡ ಕಾಣ್ತಾ ಇರಬಹುದು. ಅಧಿವೇಶನದ ಪ್ರಾರಂಭದ ಮೊದಲ ದಿನವೇ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಇಂದು ಹಾಸನದ ಜಿಲ್ಲಾ ರೈತ ಸಂಘದಿಂದ ಪ್ರೊಟೆಸ್ಟ್ ಕೂಡ ಇದೆ. ಒಟ್ಟಿನಲ್ಲಿ ಏನೆಲ್ಲ ಚರ್ಚೆಗಳು ಆಗಬೇಕು, ಹೆಚ್ಚಿನದಾಗಿ ರೈತ ಸಮಸ್ಯೆಗಳನ್ನ ಮುನ್ನೆಲೆಗೆ ತರಲಾಗ್ತಾ ಇದೆ. ಅಧಿವೇಶನದ ಹಿನ್ನೆಲೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರ ಭದ್ರತೆ ಇದೆ. ಸುವರ್ಣಸೌಧದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ. ಬೆಳಗಾವಿ ನಗರದಲ್ಲಿ 6,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 6 ಮಂದಿ ಎಸ್ಪಿ, 146 ಡಿವೈಎಸ್ಪಿಗಳನ್ನು ಕೂಡ ನೇಮಕ ಮಾಡಲಾಗಿದೆ. 8 ಕ್ವಿಕ್ ರೆಸ್ಪಾನ್ಸ್ ಟೀಮ್, 35 ಕೆಎಸ್ಆರ್ಪಿ ತುಕಡಿ. ಸುವರ್ಣಸೌಧ ಸೇರಿ ನಗರದಲ್ಲಿ 800 ಸಿಸಿ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಲಾಗಿದೆ. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಇವತ್ತು ಬೆಳಗಾವಿ ಕಂಗೊಳಿಸ್ತಾ ಇದೆ. ಒಟ್ಟಿನಲ್ಲಿ 6,000 ಪೊಲೀಸರುಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸುವರ್ಣಸೌಧದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಯಾವ ಸಮಸ್ಯೆಗಳು ಆಗಬಾರ್ದು, ಯಾಕಂತ ಹೇಳಿದ್ರೆ ಪ್ರೊಟೆಸ್ಟ್ಗಳು, ಪ್ರತಿಭಟನೆಗಳು ಜಾಸ್ತಿ ಆಗುವಂತ ಸಾಧ್ಯತೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರುವಂತಹ ಎಲ್ಲಾ ಬೆಳವಣಿಗೆಗಳನ್ನು ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ವಿಪಕ್ಷಗಳು ಎಲ್ಲವನ್ನೂ ಕೂಡ ನಾವಿವತ್ತು ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಬೇಕು. ಯಾವ ವಿಚಾರಗಳನ್ನು ಕೂಡ ಬಿಡಬಾರ್ದು. ಇವತ್ತು ಕಾಂಗ್ರೆಸ್ನವರಿಗೆ ಚಳಿ ಬಿಡಿಸಬೇಕು ಅಂತ ಹೇಳಿ ಕಾಯ್ತಾ ಕುತ್ಕೊಂಡಿದ್ದಾರೆ. ಹಾಗಾಗಿ ಏನು ಬೇಕಾದರೂ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಬೆಳಗಾವಿ ಕಂಗೊಳಿಸ್ತಾ ಇದೆ. ಒಟ್ಟು 6,000 ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಬೆಳಗಾವಿ ನಗರದಲ್ಲಿ ಇವತ್ತು ಎತ್ತ ನೋಡಿದ್ರು ಪೊಲೀಸರ ಕಣ್ಗಾವಲು. 6 ಮಂದಿ ಎಸ್ಪಿ ಹಾಗೂ 146 ಡಿವೈಎಸ್ಪಿ, 8 ಕ್ವಿಕ್ ರೆಸ್ಪಾನ್ಸ್ ಟೀಮ್ ಹಾಗೂ 35 ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾವ ಸಮಸ್ಯೆಗಳು ಆಗಬಾರ್ದು, ಪ್ರೊಟೆಸ್ಟ್ಗೆ ಯಾವ ಸಮಸ್ಯೆಗಳನ್ನು ಆಗಬಾರ್ದು. ಒಂದು ಕಡೆ ರೈತರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡೋಕ್ಕೆ ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ. ಹಾಸನದಿಂದ ಬಗರ್ ಹುಕುಂ ಬಗ್ಗೆ ಆಗಿರಬಹುದು, ರಸಗೊಬ್ಬರದ ಬಗ್ಗೆ ಆಗಿರಬಹುದು, ರೈತರಿಗೆ ಭೂಮಿಯನ್ನು ನೀಡೋದ್ರ ಬಗ್ಗೆ ಆಗಿರಬಹುದು, ಇವತ್ತು ಮೊದಲ ದಿನವೇ ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ.